ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಇವತ್ತು 6ನೇ ದಿನದ ಮಧ್ಯಾಹ್ನದ ಯುದ್ಧದ ಬಗ್ಗೆ ತಿಳ್ಕೊಳ್ಳೋಣ. ಸಂಜಯ ಹೇಳ್ತಾನೆ, ಮಹಾರಾಜ, ಆಗ ಎಲ್ಲ ಯೋಧರು ಕೂಡ ತಮ್ಮ ತಮ್ಮ ಶಿಬಿರಕ್ಕೆ ಹೊರಟೋದ್ರು. ಅಂದರೆ ಯಾವಾಗ ಯುದ್ಧ ಮುಗೀತೋ ಅವಾಗೆಲ್ಲರೂ ಹೋಗಿ, ರಾತ್ರಿ ಆಗೋಗಿತ್ತಲ್ವ, ಅದಕ್ಕೋಸ್ಕರ ಎಲ್ಲರೂ ಹೊರಟೋದ್ರು. ರಾತ್ರಿಯಲ್ಲಿ ಎಲ್ಲರೂ ಕೂಡ ವಿಶ್ರಾಂತಿಯನ್ನು ತಗೊಂಡು ಮತ್ತು ಒಬ್ಬರು ಇನ್ನೊಬ್ಬರಿಗೆ ಯಥಾಯೋಗ್ಯ ತಮಗಾದಷ್ಟು ಮಟ್ಟಿಗೆ ಸತ್ಕಾರವನ್ನು ಮಾಡ್ತಾರೆ. ಮತ್ತು ಮಾರನೇ ದಿನ ಮತ್ತೆ ಯುದ್ಧ ಮಾಡೋದಕ್ಕೆ ಅವರು ತಯಾರಾಗ್ತಾರೆ. ಆ ಸಮಯದಲ್ಲಿ ನಿಮ್ಮ ಮಗ ಇದ್ದಾನಲ್ಲ ದುರ್ಯೋಧನ, ಅವನು ಅತ್ಯಂತ ಚಿಂತಾಗ್ರಸ್ತನಾಗಿ, ಅಂದರೆ ತುಂಬಾ ಯೋಚನೆ ಆಗೋಗಿದೆ ಅವನಿಗೆ. ಯಾಕೆಂದರೆ ತನ್ನ ಹತ್ರ ಇಷ್ಟೆಲ್ಲ ಇದ್ದಾರೆ, ಇಷ್ಟೆಲ್ಲ ದೊಡ್ಡ ಸೈನ್ಯ ಇದೆ, ಆದರೂ ನಾವು ಯಾಕೆ ಈ ರೀತಿ ಸೋಲ್ತಾ ಇದ್ದೀವಿ ಅಂತ ಅವನಿಗೆ ಒಂಥರ ಯೋಚನೆ ಬಂದ್ಬಿಟ್ಟಿದೆ. ಅದರಿಂದ ಏನು ಮಾಡ್ದ ಅವನು, ಪಿತಾಮಹ ಭೀಷ್ಮರ ಹತ್ರ ಹೋಗಿ ಅವರನ್ನು ಕೇಳ್ತಾನೆ, ತಾತ, ನಮ್ಮ ಸೈನ್ಯ ತುಂಬಾ ಭಯಾನಕವಾಗಿದೆ. ವ್ಯೂಹ ರಚನೆಯನ್ನು ಬಹಳ ಎಚ್ಚರಿಕೆಯಿಂದ ಕೂಡ ಮಾಡಿದ್ದೀವಿ ನಾವು, ಹಾಗೇನು ಬೇಕಾಬಿಟ್ಟಿಯಾಗಿ ಮಾಡಿಲ್ಲ, ತುಂಬ ಎಚ್ಚರಿಕೆಯಿಂದ ವ್ಯೂಹ ರಚನೆಯನ್ನು ಮಾಡ್ತಾ ಇದ್ದೀವಿ. ಆದರೂ ಕೂಡ ಪಾಂಡವ ಪಕ್ಷದ ಮಹಾರಥಿಗಳು ಅದನ್ನು ಮುರಿದು ನಮ್ಮ ವೀರರನ್ನೆಲ್ಲ ಕೊಂದುಬಿಡ್ತಾರೆ. ಅವರು ನಮ್ಮ ವೀರರನ್ನೇ ಚಕ್ರದಲ್ಲಿ ಹಾಕಿ ಬಹಳ ಕೀರ್ತಿಯನ್ನು ಪಡಿತಾ ಇದ್ದಾರೆ. ಅಂದರೆ ಏನು, ನಾವು ಸೋಲೋ ಹಾಗೆ ಅಥವಾ ನಮಗೆ ಒಂದು ಏನೂ ಮಾಡೋಕ್ಕಾಗಬಾರ್ದು, ಆ ರೀತಿ ಮಾಡಿ ಅವರು ಕೀರ್ತಿಯನ್ನು ಪಡಿತಾ ಇದ್ದಾರೆ. ಅವರು ವಜ್ರದ ಹಾಗೆ ಸುದೃಢವಾಗಿರುವಂತಹ ಮಕರ ವ್ಯೂಹವನ್ನೇ ಅವರು ಭೇದಿಸ್ಬಿಟ್ರಲ್ಲ, ಮತ್ತು ಅದ್ರ ಒಳಗಡೆ ನುಗ್ಗಿ ಭೀಮಸೇನ ಮೃತ್ಯುದಂಡದ ಹಾಗಿರುವಂಥ ತನ್ನ ಪ್ರಚಂಡ ಬಾಣಗಳಿಂದ ನನ್ನನ್ನು ಗಾಯಗೊಳಿಸ್ತಾ, ಭೀಮನ ರೋಷಪೂರ್ಣ ಮೂರ್ತಿಯನ್ನು ನೋಡಿ ನಾನು ದಿಗ್ಭ್ರಾಂತನಾದೆ. ಅಷ್ಟೊಂದು ರೋಷ ಅವನಿಗೆ ಎಲ್ಲಿಂದ ಬರುತ್ತೆ, ಮತ್ತು ಅವ್ರಿಗೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬಂತು, ಈಗಲೂ ಕೂಡ ನನ್ನ ಚಿತ್ತ ಶಾಂತವಾಗ್ತಾ ಇಲ್ಲ. ಮಹಾತ್ಮನೆ, ನಿಮ್ಮ ಸಹಾಯದಿಂದ ನಾನಂತೂ ಯುದ್ಧದಲ್ಲಿ ಜಯ ಪಡೆದು ಪಾಂಡವರ ಕೆಲಸವನ್ನು ಮುಗಿಸ್ಬೇಕು ಅಂತಿದ್ದೀನಿ. ಅಂದರೆ ನಿಮ್ಮ ಸಹಾಯ ನನಗೆ ಬೇಕು. ನಿಮ್ಮಂಥ ಘಟಾನುಘಟಿಗಳಿರಬೇಕಾದ್ರೆ ಅವ್ರು ಹೇಗೆ ಇದನ್ನು ಗೆಲ್ತಾ ಇದ್ದಾರೆ, ನಮ್ಮ ಸೈನ್ಯದವರೆಲ್ಲ ಹೆದರ್ಕೊಂಡಿದ್ದಾರೆ, ನಾನೇ ದಿಗ್ಭ್ರಾಂತನಾದ ಭೀಮನನ್ನು ನೋಡಿ. ಸೊ ಈಗ ನಿಮ್ಮ ಸಹಾಯದಿಂದ ನಾನು ಯುದ್ಧದಲ್ಲಿ ಗೆಲ್ಲಬೇಕು ಮತ್ತು ಪಾಂಡವರ ಕೆಲಸವನ್ನು ಮುಗಿಸ್ಬೇಕು ಅಂತಂದ್ಬಿಟ್ಟು ಹೇಳ್ತಾನೆ. ದುರ್ಯೋಧನನ ಈ ಮಾತನ್ನು ಕೇಳಿದ ಮೇಲೆ ಮಹಾತ್ಮ ಭೀಷ್ಮರು ಮುಗುಳ್ನಗ್ತಾ ಅವನಿಗೆ ಈ ರೀತಿ ಹೇಳ್ತಾರೆ, ರಾಜಕುಮಾರ, ನಾನು ಹೆಚ್ಚಾಗಿ ಪ್ರಯತ್ನ ಮಾಡಿ, ಅಂದರೆ ನನ್ನ ಶಕ್ತಿ ಮೀರಿ ನಾನು ಪ್ರಯತ್ನ ಮಾಡಿ ಪಾಂಡವರ ಸೈನ್ಯದ ಒಳಗಡೆ ನುಗ್ತೀನಿ. ಮುಂದೆ ಕೂಡ ನಾನು ನನ್ನ ಪ್ರಾಣವನ್ನು ಪಣಕ್ಕಿಟ್ಟು ಶಕ್ತಿ ಮೀರಿ ಪಾಂಡವ ಸೈನ್ಯದ ಜೊತೆ ಯುದ್ಧ ಮಾಡ್ತೀನಿ. ನಿನಗಾಗಿ ನಾನು ಈ ಶತ್ರು ಸೈನ್ಯವೇನು ಎಲ್ಲ ದೇವತೆಗಳು ಮತ್ತು ದೈತ್ಯರನ್ನು ಕೂಡ ಕೊಲ್ಲೋದಕ್ಕೆ ಹಿಂಜರಿಯೋದಿಲ್ಲ. ನಾನು ನನ್ನ ಪೂರ್ಣ ಶಕ್ತಿಯ ಜೊತೆ ಪಾಂಡವರ ಜೊತೆ ಯುದ್ಧ ಮಾಡ್ತೀನಿ, ಮತ್ತು ನಾನು ನಿನಗೆಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದನ್ನೇ, ನಿನಗಿಷ್ಟ ಆಗೋದನ್ನೇ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಅಂದರೆ ಭೀಷ್ಮರಿಗೆ ಗೊತ್ತು, ಪಾಂಡವರು ಧರ್ಮದಿಂದ ನಡ್ಕೊಳ್ಳುವಂಥವ್ರು, ಮತ್ತು ಅವರ ರಕ್ಷಣೆಗೆ ಸ್ವತಃ ಭಗವಂತನಾದಂಥ ಶ್ರೀಕೃಷ್ಣ ಇದ್ದಾನೆ. ನಾವು ಗೆಲ್ಲೋದಂತೂ ಸಾಧ್ಯ ಇಲ್ಲ, ಅವರೇ ಗೆಲ್ಲೋದು ಅಂತ ಇವ್ರಿಗೆ ಗೊತ್ತಿರುತ್ತೆ. ಆದರೂ ಕೂಡ ಇವನಿಗೆ ಅದನ್ನು ಹೇಳಿದ್ರೆ ಎಲ್ಲಿ ಅವನು ನಿರಾಶೆ ಆಗ್ತಾನೆ, ಮತ್ತು ಯುದ್ಧ ಮಾಡುವಂಥ ಒಂದು ಇದನ್ನೇ ಕಳ್ಕೊಂಬಿಡ್ತಾನೋ, ಆಮೇಲೆ ಒಪ್ಕೊಳ್ಳೋದು ಇಲ್ಲ ಅವನು. ಅದಕ್ಕೋಸ್ಕರ ಅವನಿಗೆ ಹೇಗೆ ಸಂತೋಷ ಆಗಬೇಕೋ ಆ ರೀತಿ ನನ್ನ ಶಕ್ತಿ ಮೀರಿ ನಾನು ಏನು ಮಾಡಬೇಕೋ ಎಲ್ಲವನ್ನೂ ಮಾಡ್ತೀನಿ, ಮತ್ತು ನಿನಗೇನು ಇಷ್ಟನೋ ಅಂಥ ಕೆಲಸನೇ ನಾನು ಮಾಡ್ತೀನಿ ಅಂತೆಲ್ಲ ಹೇಳ್ತಾರೆ. ಪಿತಾಮಹರ ಈ ಮಾತನ್ನು ಕೇಳಿ ದುರ್ಯೋಧನ ಬಹಳ ಸಂತೋಷ ಪಡ್ತಾನೆ. ಆಮೇಲೆ ಬೆಳಗ್ಗೆ ಆಗ್ತಿದ್ದ ಹಾಗೇ ಭೀಷ್ಮರು ಸ್ವತಃ ವ್ಯೂಹದ ರಚನೆಯನ್ನು ಮಾಡ್ತಾರೆ. ಈಗ ಅವರು ರಾತ್ರಿ ಹೇಳಿರ್ತಾರಲ್ವ, ನಾನು ಮಾಡ್ತೀನಿ ಶಕ್ತಿ ಮೀರಿ ಅಂತ. ಸೊ ಅವರೇ ಖುದ್ದಾಗಿ ವ್ಯೂಹದ ರಚನೆಯನ್ನು ಮಾಡ್ತಾರೆ. ಆಮೇಲೆ ಬೇರೆ ಬೇರೆ ಶಸ್ತ್ರಗಳಿಂದ ಸುಸಜ್ಜಿತರಾದಂತಹ ಕೌರವ ಸೈನ್ಯವನ್ನು ಮಂಡಲ ವ್ಯೂಹದ ಸ್ಥಿತಿಯಲ್ಲಿ ನಿಲ್ಲಿಸ್ತಾರೆ. ಈಗ ಮಂಡಲ ವ್ಯೂಹದ ರಚನೆಯನ್ನು ಮಾಡಿದ್ದಾರೆ. ಅದರಲ್ಲಿ ಪ್ರಧಾನ ವೀರರು, ಪ್ರಜಾರೋಹಿಗಳು, ಪದಾದಿಗಳು ಮತ್ತು ರಥಿಗಳನ್ನು ಯಥಾಸ್ಥಾನದಲ್ಲಿ ಎಲ್ಲರನ್ನೂ ನಿಲ್ಲಿಸ್ತಾರೆ. ಇಂತಿಂಥ ಜಾಗದಲ್ಲಿ ಇವ್ರು ನಿಲ್ಲಬೇಕು ಅಂತ. ಈ ರೀತಿ ಭೀಷ್ಮರ ಒಂದು ಅಧ್ಯಕ್ಷತೆಯಲ್ಲಿ ಸೈನ್ಯ ನಿಂತ್ಕೊಳ್ಳುತ್ತೆ ಮತ್ತು ಯುದ್ಧಕ್ಕೆ ತಯಾರಾಗುತ್ತೆ. ಆ ಯುದ್ಧಕ್ಕೆ ಉತ್ಸುಕರಾಗಿರುವಂತಹ ರಾಜರು ಹೇಗೆ ಕಾಣಿಸ್ತಾ ಇದ್ರು ಅಂತಂದರೆ, ಎಲ್ಲರೂ ಕೂಡ ಭೀಷ್ಮರ ರಕ್ಷಣೆಯನ್ನೇ ಮಾಡ್ತಾ ಇದ್ರು. ಮತ್ತು ಭೀಷ್ಮರು
ಅವರ ರಕ್ಷಣೆಯಲ್ಲಿ ತತ್ಪರರಾಗಿದ್ರು. ಅಂದರೆ ಅವರು ರಕ್ಷಣೆ ಮಾಡ್ತಾ ಇದ್ದಾರೆ, ಅವರು ಇವರನ್ನ ರಕ್ಷಣೆ ಮಾಡ್ತಾ ಇರೋ ಹಾಗಿತ್ತು. ಈ ಮಂಡಲ ವ್ಯೂಹ ಬಹಳ ದುರ್ಭೇದ್ಯ, ಅಂದರೆ ಭೇದಿಸೋದಕ್ಕೆ ಆಗೋದಿಲ್ಲ, ಅದನ್ನು ಜಯಿಸೋದಕ್ಕಾಗೋದಿಲ್ಲ, ಆ ರೀತಿ ಇತ್ತು. ಮತ್ತು ಇದರ ಮುಖ ಪಶ್ಚಿಮದ ಕಡೆಗೆ ಇತ್ತು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭೀಷ್ಮರು ತಾವು ಹೇಳಿದ ಹಾಗೇನೆ ಎಲ್ಲ ವ್ಯೂಹ ರಚನೆಯನ್ನು ಮಾಡಿ ಯಾರ್ಯಾರನ್ನ ಎಲ್ಲೆಲ್ಲಿ ನಿಲ್ಲಿಸ್ಬೇಕು ಅಂತ ಹೇಳಿ ನಿಂತ್ಕೊಂಡು ಒಬ್ಬರಿಗೊಬ್ಬರು ರಕ್ಷಣೆ ಮಾಡ್ತಾ ಅಲ್ಲಿ ನಿಂತ್ಕೊಂಡಿದ್ದಾರೆ. ಇನ್ನೂ ಯುದ್ಧ ಶುರುವಾಗಿಲ್ಲ, ಆದರೆ ಇವರು ವ್ಯೂಹ ರಚನೆ ಮಾಡಿ ಯುದ್ಧಕ್ಕೆ ತಯಾರಾಗಿ ನಿಂತಿದ್ದಾರೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.